ಕೂತುಕೊಳ್ಳುತ್ತ ಸರ್ಪನ ಹೆಡೆಯ ಮೇಲೆ ತಾಂಡಾಡಬಹುದು. ಆಮೇಲೆ ವಿಗಡ ಮೃತ್ಯುವಿನ ಬಾವಿಯೊಳಗೆ ಹೋಗಿ ಬರಬಹುದು. ದ್ರೋಣಾಚಾರ್ಯರು ಬಂದಿರುವಂತಹ ಕೋಟೆ ಹೊತ್ತಿಗೆ ಒಳ ಪ್ರವೇಶ ಮಾಡಿ ತುಂಬಾ ಕಷ್ಟ ಮಗನೇ ಕಷ್ಟ ಬಿಡು. ಮದಗಜಗಳು ಒಂದಾಗಿ ಬಂದು ಹೌದು ಅಂತಾದ್ರೆ ಹೆದರುತ್ತದೆ. ಅದೇ ರೀತಿಯಾಗಿ ಸಿಂಹದೋಪಾದಿಯಲ್ಲಿ ಕೌರವರನ್ನು ಮದಗಜಗಳನ್ನು ಮೆಟ್ಟಿ ಮುಂದೆ ಪಡೆಯಪ್ಪಡೆ ಕಂದ ಕೇಳ ಸ್ವತಾಮ ಗುರು ಕೃಪಾದಿತ್ಯ ಕಂದ ಕೇಳ ಸ್ವತಾಮ ಗುರು ಕೃಪಾದಿತ್ಯ ನೀನೇನು ಧೈರ್ಯದ ಮಾತಾಡಿದ್ವಿ ನಮಗದು ಒಪ್ಪುವುದಿಲ್ಲ. ಯಾಕೆ ಬಲ್ಲಯ್ಯ? ನಾವು ಹೆದರಿದ್ದೇವೆ. ವಿರೋಧ ಸೆಟ್ಟಲ್ಲಿ ಇರೋರಲ್ಲಿ ಯಾರು? ಅಸಾಮಾನ್ಯ ವ್ಯಕ್ತಿಗಳು, ಅಶ್ವತ್ಥಾಮರು, ಕೃಪರು, ಸಾಮಾನ್ಯದವರೇ ಅವರು. ಒಂದೇ ರಕ್ತದ ಮೇಲೆ ಬಡಿದು ಯುದ್ಧ ಮಾಡ್ತಾರೆ ಅಂತಾದ್ರೆ ಅವರು ಎದುರಿಸುವುದಕ್ಕೆ ಪರಮೇಶ್ವರನಿಗೆ ಬಂದ್ರು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆ ದೈವವನ್ನು ನಿವಾರಿಸಿಕೊಳ್ಳಕ್ಕೆ ಗಾಳಿಯನ್ನು ಬಳಸಿಕೊಳ್ಳುತ್ತಾರೆ. ಆ ಗಾಳಿಯೇ ಎಂದಾದ್ರೂ ಬೆವರುವುದಕ್ಕೆ ಸಾಧ್ಯ ಉಂಟೆ? ಅದೇ ರೀತಿಯಾಗಿ ಬಾಲಕ ಎನ್ನುವ ಹಾಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ? ಕೌರವಾದಿಗಳ ರುಂಡಮುಂಡವನ್ನು ಚೆಂಡಾಡಿ ಬರ್ತೇನೆ. ಬಿಡುವವರೇ ಅಲ್ಲ. ನಾವು ಹೋಗ್ತೇನೆ, ವಿರೋಧಿಗಳನ್ನು ಬಿಟ್ಟುತ್ತೇನೆ ಎಂಬುದಾಗಿ ಆಡ್ತೇವೆ ಅಲ್ಲ. ಹಾಗಾದ್ರೆ ನಿನ್ನ ಚಾಲನೆಗೆ ನಾನು ತುಂಬಾ ಸಂತೋಷವೇ ಆಯ್ತು. ಯಾಕೆ ಬಂದಯ್ಯ? ವಿರೋಧ ಎಲ್ಲ ಇದ್ದಾರೆ, ಅತಿರಥರು, ಮಹಾರಥರು, ಷಡರಥರು ಅಂತ ಸಂದರ್ಭವನ್ನು ಪ್ರವೇಶ ಮಾಡಿ ಅವರನ್ನ ಗಾಳಿಗಿಡಿಸ್ತಿ ಅಂತಾದ್ರೆ ಒಂದು ವಿಚಾರ, ಜಾಗೃತಿಯಲ್ಲಿ ಯುದ್ಧ ಮಾಡಬೇಕು. ಹಾಗನೇ ಒಬ್ಬನೇ ಹೋಗುವುದಲ್ಲ, ನಮ್ಮ ಉಳಿದಾರೆ ನೋಡಲಿ ಹಿಂದೆಗಡೆ ಬರ್ತಾ ಇದ್ದಾರೆ. ಸರಿ, ಅವರು ಕಳಿಸಿಕೊಡ್ತೇನೆ. ಜಯ
ಎಲ್ಲಿದೆ ಗೋಪೇಯ ಬಾಲರೇ ಎಲ್ಲಿದೆ ಗೋಪೇಯ ಬಾಲರೇ ನೀ ಸೊಲ್ಲಿಸಿದ ಗದ ವೀರನೇ ನೀ ಸೊಲ್ಲಿಸಿದ ಎಲ್ಲಡನೆ ವೀರನೇ ಬಾಲನೇ ವೀರನೇ ಮಗನೇ ನಿನಗೆ ನಿನಗೆ ನೀ ಎಲ್ಲವ ಒಲಿಸಲೊಡನೆ ನೀ ಎಲ್ಲವ ಒಲಿಸಲೊಡನೆ ಮಗನೇ ಕಂದ ಏನು ತಾಯಿ? ಶಿಬಿರದಲ್ಲಿ ನೋಡಿದ ನೀನಿಲ್ಲ. ಹೌದಮ್ಮ. ಅಭಿಮನ್ಯಲ್ಲಿ ನನ್ನ ಮಗನಲ್ಲಿದ್ದಾನೆ ಅಂತ ನಿನ್ನ ಕುರಿತಾಗಿ ನಾನು ಯೋಚಿಸ್ತಾ ಇದ್ದೇನೆ. ಇದ್ದಕ್ಕಿದ್ದಾಗಿ ಅಮ್ಮನ ಬಳಿಗೆ ನೀನು ಬಂದೆ. ಹೌದಮ್ಮ. ನಿನ್ನ ಆಗಮನವೇ ನನಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆಯಲ್ಲ ಮಗನೇ. ಯಾಕೆ ತಾಯಿ? ಏನೇ ಇದು? ಏನಮ್ಮ? ಬಗೆ ಬಗೆ ಆಯುಧವನ್ನು ಹಿಡಿದುಕೊಂಡಿದ್ಯಾ. ಹೌದು. ಎದೆಗೆ ಕವಚವನ್ನು ಅವಚಿಕೊಂಡಿದ್ಯಾ. ಸರಿ. ಶಿರಸ್ಥಾನ ತಲೆಯಲ್ಲಿ ಮಗನೇ ಏನು? ಮುಖದಲ್ಲಿ ವೀರಾವೇಶ ಎದ್ದು ಕಾಣುತ್ತಾ ಇದೆ. ಹೌದು ತಾಯಿ. ಯಾವುದೋ ಒಂದು ಮಹತ್ಕಾರ್ಯವನ್ನು ತಾನು ಮಾಡುತ್ತೇನೆ ಅನ್ನುವಂತ ಒಂದು ಕ್ಷಣ ಹಾ. ಇವತ್ತು ನಿನ್ನ ಮುಖದಲ್ಲಿ ನಿನಗೆ ಕಾಣುತ್ತಾ ಇದೆ. ಹೌದಮ್ಮ. ಮಗ ಏನಮ್ಮ? ಏನು ನಿನ್ನ ಈ ಒಂದು ರೀತಿ? ಯಾಕೆ? ಅಮ್ಮನಲ್ಲಿ ಹೇಳುವಷ್ಟು ಅವಧಾನ ನಿನಗಿಲ್ಲವೇನು ಮಗನೇ? ಯಾಕೆ?